स्वागत है आप सभी का R1 न्यूज में। मैं आपके साथ साबिर मुकाशी। ಭಾರತೀಯ ಜನತಾ ಪಾರ್ಟಿ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಏನು ಒಬ್ಬ ಸಂಸದರ ಮನೆಯಲ್ಲಿ 450 ಕೋಟಿ ಸತತವಾಗಿ ಎಣಿಸಿದ್ರು ಇನ್ನ ಮುಕ್ತಾಯ ಹಂತದಲ್ಲಿ ಇಲ್ಲ. ಅಂದ್ರೆ ಸಾವಿರಾರು ಕೋಟಿ ದುಡ್ಡನ್ನ ಒಳ್ಳೆ ಹೊಡಿತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇವತ್ತು 45 ಕೋಟಿ 50 ಕೋಟಿ ಮೊನ್ನೆ ಚಿತ್ರದಲ್ಲಿ 8 ಕೋಟಿ ಇವತ್ತು ಏನು ಕೊಳ್ಳೆ ಹೊಡೆದು ದುಡ್ಡನ್ನ ಇವತ್ತು ನಮ್ಮ ಸರ್ಕಾರ ಇವತ್ತು ಒಬ್ಬ ರೈತನ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಇವತ್ತು ಬರಗಾಲ ಪರಿಸ್ಥಿತಿ ಎಷ್ಟೇ ಆದ್ರೂ ಕೂಡ ಒಂದು ಸಂತಾನ ಹೇಳ್ತಕ್ಕಂಥ ಒಂದು ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಬರೀ ಸುಳ್ಳು ಹೇಳಿಕೆಯನ್ನು ಕೊಟ್ಕೊಂಡು 6 ತಿಂಗಳ ಸರ್ಕಾರ ಬಂದ್ರು ಕೂಡ ಒಬ್ಬರಿಗೆ ಬಂದು ಕ್ಷೇತ್ರದಲ್ಲಿ ನೀವು ಜೀವಂತದಿರೋ ಸತ್ತಿರೋ ಅಂತಕ್ಕಂಥ ಕೇಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗ್ಯದ. ಆ ದಿಶೆಯಲ್ಲಿ ಇವತ್ತು ಏನು ಸಾವಿರಾರು ಕೋಟಿ ದುಡ್ಡನ್ನು ಸಿಕ್ಕಿದೆ. ಆ ಸಿಕ್ಕಂತ ಸಂಸದರು ಈ ಮೊನ್ನೆ ಚಿತ್ರದಲ್ಲಿ ಸಿಕ್ತಕ್ಕಂಥ ದುಡ್ಡು ಅಧಿಕಾರಿಗಳ ಚರ್ಚೆ ಮಾಡಿದ್ರು ಕೂಡ ಅವ್ರು ಏನು ಹೇಳಲಿಕ್ಕೆ ತಯಾರಿಲ್ಲ. ಆದ್ರೆ TV9ದವರು ತೋರಿಸಿ ಅದು ಅಲ್ಲಿಗೆ ಬದಿಗಿಟ್ರು. ಅದು ಯಾರ್ದು ದುಡ್ಡು ಏನು ಅನ್ನೋದನ್ನ ಅದನ್ನ ಎಳಿಬೇಕು, ಯಾವ ತೋರಿಸ್ಬೇಕು ಜನರಿಗೆ. ಆ ದಿಶೆಯಲ್ಲಿ ಇವತ್ತೇನು ಬೆಂಗಳೂರಿನಲ್ಲಿ 40 ಕೋಟಿ 50 ಕೋಟಿ ಆಯ್ತು, ಇಲ್ಲಿ 450 ಕೋಟಿ ಆಯ್ತು, ಇಲ್ಲಿ 8 ಕೋಟಿ ಆಯ್ತು. ಇಂತ ಏನು ಕೊಳ್ಳೆ ಹೊಡಿತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹಾಕ್ತಿವಿ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಅದನ್ನ ಪ್ರತಿಭಟನೆ ಮಾಡಿ ಈ ಮುಂದಿನ ನಿರ್ಮಾಣಗಳಲ್ಲಿ ಇದಕ್ಕೆ ಇಟ್ಟಿಗೆ ಕೈ ಬಿಡಂಗಿಲ್ಲ. ಇದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತೀವಿ. ಇದಕ್ಕೆ ಎಚ್ಚರಿಕೆ ಗಂಟೆಯನ್ನ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಭಾವ ಬೀಳಬಹುದು ನೋಡಿ. ಹಗಲು ದರೋಡಿಕರು ಕಾಂಗ್ರೆಸ್ನವ್ರು ಹಗಲು ಇವತ್ತು 5 ಗ್ಯಾರಂಟಿಯನ್ನು ಕೊಟ್ಟು ಯಾವ ಗ್ಯಾರಂಟಿ ಯಾವ ತಾಯಿಗೆ ಕೊಟ್ಟರು? KSRTC ಪರಿಸ್ಥಿತಿ ಏನದ ಇವತ್ತು? ಯಾವ ಎಲ್ಲಿಗೆ 170 ರೂಪಾಯಿ ಕೊಡ್ತೀನಿ ಅಂದ್ರೆ ನಾವು ನರೇಂದ್ರ ಮೋದಿಜಿಯವರು ಕರೋನಾ ಸಂದರ್ಭದಲ್ಲಿ 10 kg ಅಕ್ಕಿ ಕೊಟ್ರು ನಿರಂತರವಾಗಿ. ಇವರು 5 kg ಅಕ್ಕಿ ಕೊಡಕ್ ಆಗ್ಲಿಲ್ಲ. ಇವತ್ತು 170 ಕೊಡ್ತೀನಿ ಎಷ್ಟು ಜನರಿಗೆ ಕೊಟ್ರು? 5 ಗ್ಯಾರಂಟಿ ಯಾವ ಈಡೇರಿಸಿದ್ರು? 2,000 ರೂಪಾಯಿ ಕೊಡ್ತೀನಿ ಅಂದ್ರೆ ಯಾರ್ಯಾರಿಗೆ ಕೊಟ್ರು? ಎಷ್ಟು ಜನಕ್ಕೆ ಕೊಟ್ರು? ಇದನ್ನೆಲ್ಲ ಆತ್ಮಲೋಕನ ಮಾಡ್ಕೊಂಡು ಜನ ಒಂದು ತೀರ್ಮಾನ ಮಾಡ್ತಾರೆ. ಲೋಕಸಭಾ ಅಲ್ಲ, ಸ್ಥಳೀಯ ಚುನಾವಣೆ ಹಿಡ್ಕೊಂಡು ಮುಂದಿನ ವಿಧಾನಸಭಾ ಚುನಾವಣೆ ಕೂಡ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಬರೋದು ನಿಶ್ಚಿತ ಅಂತಕ್ಕಂಥ ಮಾತನ್ನು ಹೇಳಿಕ್ ನಾನು ಬಯಸ್ತೇನೆ. ಅವರ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಸುಮಾರು 450 ಕೋಟಿ ಇನ್ನೂ ಎಣಿಕೆ ಕಾರ್ಯ ಮುಗುದಿಲ್ಲ. 100 ಕೋಟಿ ಗಟ್ಟಲೆ ಲೂಟಿ ಮಾಡಿ ಮನೆಯಲ್ಲಿ ಹಣ ಸಂಗ್ರಹಣ ಮಾಡಿ ಇಟ್ಟದ್ದನ್ನ ವಿರೋಧಿಸಿ ಇವತ್ತು ನಾವು ಈ ಪ್ರತಿಭಟನೆಯನ್ನ ವಿಜಯಪುರ ನಗರದಲ್ಲಿ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿವಿ. ಕಾಂಗ್ರೆಸ್ಸಿನ ನೇತೃತ್ವನೇ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥದ್ದು. ಕಾಂಗ್ರೆಸ್ ನೇತೃತ್ವ ವಹಿಸಿರ್ತಕ್ಕಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೇ ಇವತ್ತು ಜಾಮೀನ್ ಮೇಲೆ ಅದಾರ. KPCC ಅಧ್ಯಕ್ಷರೇ ಜಾಮೀನ್ ಮೇಲೆ ಅದಾರ. ಹಿಂದೆ KPCC ಅಧ್ಯಕ್ಷರು ಡೆಲ್ಲಿ ಮನೆಯೊಳಗ ಕೋಟಿಗಟ್ಟಲೆ ದುಡ್ಡು, ಬೆಂಗಳೂರಲ್ಲಿ ಕೋಟಿಗಟ್ಟಲೆ ದುಡ್ಡು. ಇವತ್ತು ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಎಲ್ಲಿ ಹೋದ್ರು 106 ಕೋಟಿಗಟ್ಟಲೆ ಹಣ ಸಿಗ್ತದಂದ್ರ 65 ವರ್ಷ ಲೂಟಿ ಮಾಡಿದ್ದನ್ನ ಪ್ರಾಮಾಣಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಕೇಂದ್ರದಲ್ಲಿ ಸರ್ಕಾರದ IT ಇಡಿ ಮುಖಾಂತರ ಇವತ್ತೇನು 65 ವರ್ಷ ಲೂಟಿ ಮಾಡಿರಿ ಅದನ್ನ ಕಟ್ಟಬೇಕಂತ ಹೇಳಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡೋದಂದ್ರ ಮೊನ್ನೆ ತೆಲಂಗಾಣಕ್ಕ ಅಲ್ಲಿ ಚುನಾವಣೆ ಬಂದ್ರ ಸುಮಾರು 40 ಕೋಟಿ 50 ಕೋಟಿ ಹಣ ಸಿಕ್ತು. ಅಂದ್ರೆ ಅಲ್ಲಿ ಚುನಾವಣೆಯನ್ನು ಗೆಲ್ಲಬೇಕಾದ್ರೆ ಕಾಂಗ್ರೆಸ್ಸಿನ ನಮ್ಮ ಜನರ ದುಡ್ಡವನ್ನ ಲೂಟಿ ಮಾಡ್ಕೊಂಡು ಹೋಗಿ ನೀವು ತೆಲಂಗಾಣ ಚುನಾವಣೆ ಗೆಲ್ಸಕ್ ಪ್ರಯತ್ನ ಪಟ್ರಿ. ನೀವು ಇನ್ನು ಮುಂದಾದ್ರೆ ಜನ ನಿಮಗೆ ದೇಶದಲ್ಲಿ ಎಲ್ಲೂ ನೀವು ಕಾಂಗ್ರೆಸ್ ಅಧಿಕಾರಕ್ಕೆ ಬರಕತ್ತಿಲ್ಲ. ಮೊನ್ನೆ 4 ರಾಜ್ಯದಲ್ಲಿ ಕೂಡ ಜನ ಉತ್ತರ ಕೊಟ್ಟಾರ. ಇವತ್ತೇನೋ ನೀವು ಇವತ್ತ ಗ್ಯಾರಂಟಿ ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡಿ ಬಂದ್ರಿ. ಕಳೆದ 6 ತಿಂಗಳಲ್ಲಿ ಜನರಿಗೆ ಗೊತ್ತಾಗ್ಬಿಟ್ಟದ ಕಾಂಗ್ರೆಸ್ನ ಮಾನಸಿಕತೆ ಏನು ಅನ್ನೋದನ್ನ. ಮುಂದೆ ಮತ್ತೆ ಕರ್ನಾಟಕದಲ್ಲಿ ನಾಳೆ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕೆ ತಕ್ಕವಾದಂತ ಉತ್ತರವನ್ನ ಕೊಟ್ಟು 28ಕ್ಕೆ 28 ಲೋಕಸಭಾವನ್ನು ಗೆಲ್ಸೋದ್ರ ಮುಖಾಂತರ ನಿಮ್ಗೆ ಉತ್ತರ ಕೊಡ್ತಾರಂತ ಬಯಸಿ. ಈಗಾಗಲೇ ಮೊನ್ನೆ ಕಾಂಗ್ರೆಸ್ ಸಂಸದರ ಮನೆಯಲ್ಲಿ 400 ಕೋಟಿ ರೂಪಾಯಿ ಸಿಕ್ಕಾವ. ಇನ್ನಾದ್ರೂ ರೊಕ್ಕ ಅನ್ಸಲ, ಇನ್ನಾದ್ರೂ ರೊಕ್ಕ ಮತಮೋಜಣಿ ಮಾಡಕತ್ತಾರ ಮನೆಯಲ್ಲಿ ಕೂತು. ನೋಡಿರ್ಬೋದು ಕಾಂಗ್ರೆಸ್ ಸರ್ಕಾರ 65 ವರ್ಷ ಲೂಟಿ ಮಾಡ್ಯಾರ. ಏನ್ ಜನ ಸೇವೆ ಮಾಡ್ತಾರ ಅವರು?
ಇವ್ರು ಸಿದ್ದರಾಮಯ್ಯ ಅವರು ಎಲ್ಲ ಫ್ರೀ ಅಂತ ಹೇಳ್ತಾರ, ಎಷ್ಟು ಲೂಟಿ ಮಾಡಕತ್ತಾರ ಫ್ರೀನಾಗೆ ಕಮಿಷನ್ ಮಾಡಕತ್ತಾರ ಇವ್ರಲ್ಲ. ಅದಕ್ಕೆ ಈ ಸರ್ಕಾರ ಆದಷ್ಟು ಲಗು MP ಎಲೆಕ್ಷನ್ ಮಾಡಿ ಅಷ್ಟೇ ಸರ್ಕಾರ ಇವು ಸರ್ಕಾರ ಬೀಳ್ತೈತಿ. ಮತ್ತು ಕಾಂಗ್ರೆಸ್ದು MP ಎಲೆಕ್ಷನ್ ಕತಿ ಮುಗಿತೈತಿ. ಅವು MP 10 ಸೀಟು ಬರಂಗಿಲ್ಲ. ಆಲ್ರೆಡಿ ಎಲ್ಲರ ಜನರಿಗೆ ಎಲ್ಲ ಗೊತ್ತಾಗ್ಬಿಟ್ಟೈತಿ. ಅದೇ ರೀತಿಗೆ ನಾವು ಇಂದು ಪ್ರತಿಭಟನೆ ಮಾಡಿವತ್ತಲ್ಲ ಕಾಂಗ್ರೆಸ್ ವಿರುದ್ಧ, ಅತಿ ಶೀಘ್ರದಲ್ಲಿ ನಾವೆಲ್ಲ ಬರುವಂತ ದಿನಗಳಲ್ಲಿ ಮೋದಿಯವರು 370 ಸೀಟ್ಗಳು ಬರ್ತಾವೆ MP, ನಮ್ಮ ವಿಶ್ವಾಸ ಇದೆ. ಅದಕ್ಕೆ ಇವತ್ತು ಈ ಭ್ರಷ್ಟಾಚಾರ ಕಾಂಗ್ರೆಸ್ ಮುಕ್ತ, ಈ ಭ್ರಷ್ಟಾಚಾರ ಕಾಂಗ್ರೆಸ್ ಮಾಡಕತ್ತಾರ, ಅದಕ್ಕೆ ಮುಕ್ತ ಮಾಡಬೇಕು ಹೇಳಿ ನಾವು ಪ್ರತಿಭಟನೆ ಮಾಡಿದ್ವಿ. ರಾಹುಲ್ ಜಾಧವ್, ಮಹಾನಗರ ಪಾಲಿಕೆ ವಿಜಯಪುರ.